Hi friends, welcome to YouTube channel Study Karnataka. This is the 17th class in which we are discussing 2019 and 20 labor codes. That means the labor codes that have been passed in 2019 and 2020. In the previous 15th and 16th video, we have seen the code on wages 2019 in two parts and that is in complete detail. ಇದು 17ನೇ ಕ್ಲಾಸ್ ಆಗಿದ್ದು ನಾವು ಇದರಲ್ಲಿ 2019 ಮತ್ತು 20ನೇ ಸಾಲಿನಲ್ಲಿ ಕೆಲವು ಸಂಹಿತೆಗಳನ್ನು ಪಾಸ್ ಮಾಡಲಾಗಿದೆ. ಅಂಥ ಸಂಹಿತೆಗಳ ಮೊದಲನೇ ಮತ್ತು ಎರಡನೇ ಭಾಗವನ್ನು ಅಂದರೆ ವೇತನ ಸಂಹಿತೆ 2019ರ ಮೊದಲನೇ ಮತ್ತು ಎರಡನೇ ಭಾಗವನ್ನು ವಿಡಿಯೋ ನಂಬರ್ 15 ಮತ್ತು 16ರಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡಿದ್ದೇವೆ. ಅದರ ಮೇಲೆ ಮಾಕ್ ಟೆಸ್ಟನ್ನು ನಾಳೆ ಬಿಡುಗಡೆ ಮಾಡಲಾಗುತ್ತೆ. ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಡ್ತೀನಿ, ದಯಮಾಡಿ ಎಲ್ಲರೂ ಅಟೆಂಡ್ ಮಾಡಿ. ಒಂದು ವೇಳೆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ನೋಡಿ ಪಾಯಿಂಟ್ಸ್ ಮಾಡಿಕೊಂಡು ರಿವೈಸ್ ಮಾಡಿದ ಮೇಲೆ ನೀವು ಟೆಸ್ಟನ್ನು ಅಟೆಂಡ್ ಮಾಡಿ. ಯಾಕಂದರೆ ಈ ಸಂಹಿತೆಗಳ ಮೇಲೆ ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಸಂಹಿತೆಯ ಪ್ರಕಾರ ಇದರ ಮೇಲೆ ಒತ್ತನ್ನು ಭಾಳಷ್ಟು ನೀಡಿರ್ತಾರೆ. ಹೆಚ್ಚು ಕಡಿಮೆ 50% ಕ್ವಶನ್ಗಳು ಈ ಸಂಹಿತೆಯಿಂದ ಬರತಕ್ಕಂಥ ಚಾನ್ಸ್ ಇರುತ್ತೆ. ಸೊ ದಯಮಾಡಿ ಈ ಸಂಹಿತೆಗಳನ್ನು ಯಾರೂ ಮಿಸ್ ಮಾಡಬೇಡಿ. ಕೆಲವು ಫ್ಯಾಕ್ಟ್ಸ್ ಇರುತ್ತೆ, ಸೊ ಹೀಗಾಗಿ ವಿಡಿಯೋ ಬೋರ್ ಅನಿಸಿರ್ಬೋದು. ಆದರೆ ಆ ಫ್ಯಾಕ್ಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಎಕ್ಸಾಮಿನೇಷನ್ಗೆ ಅದೇ ರೀತಿಯಾದ ಫ್ಯಾಕ್ಟ್ಸು, ಸೆಕ್ಷನ್ಸು, ಆ ಕಾಯ್ದೆ ಏನು ಹೇಳುತ್ತೆ, ಅದರಲ್ಲಿ ಪ್ರೊವಿಷನ್ಸ್ ಏನಿದೆ, ಇದೇ ರೀತಿಯಾದ ಕ್ವಶನ್ಸನ್ನು ಕೇಳ್ತಾರೆ. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಸೀಯಿಂಗ್ ದ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020. Right? This was passed in September 2020 and it got the President assent in 2020 itself, that is in September. We will be seeing the date exactly when was it passed in the upcoming slide. ಅಂದರೆ ಈ ವಿಡಿಯೋದಲ್ಲಿ ನಾವು ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ನೋಡೋಣ. ಇದು ಸೆಪ್ಟೆಂಬರ್ 2020ರಲ್ಲಿ ಕೇಂದ್ರ ಸರ್ಕಾರ ಇದನ್ನು ಪಾಸ್ ಮಾಡಿತ್ತು. ಇದರಲ್ಲಿ ಹಲವು ಕಾಯ್ದೆಗಳನ್ನು ವಿಲೀನಗೊಳಿಸಿದ್ದಾರೆ ಮತ್ತು ಆ ಕಾಯ್ದೆಗಳನ್ನು ರದ್ದು ಮಾಡಿ ಎಲ್ಲ ಕಾಯ್ದೆಗಳನ್ನು ಒಂದೇ ಸಂಹಿತೆಯಲ್ಲಿ ತೆಗೆದುಬಂದಿದ್ದಾರೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಇನ್ ದಿಸ್ ವಿ ವಿಲ್ ಬಿ ಸೀಯಿಂಗ್ ದಿ ಪಾರ್ಟ್ 1 ಆಫ್ ದಿಸ್ ಕೋಡ್. ಈ ಸಂಹಿತೆ ಬಹಳ ದೊಡ್ಡದಾಗಿದೆ, ಯಾಕಂದರೆ ಇದರಲ್ಲಿ ಹಲವಾರು ಕಾಯ್ದೆಗಳನ್ನು ವಿಲೀನಗೊಳಿಸಿರ್ತಾರೆ. ಸೊ ಅದಕ್ಕಾಗಿ ಇದರಲ್ಲಿ ಹಲವು ಪ್ರೊವಿಷನ್ಸ್ ಬರುತ್ತೆ. ಸೊ ಮೋಸ್ಟ್ಲಿ ಈ ಸಂಹಿತೆಯ ಮೇಲೆ 3 ವಿಡಿಯೋ ಆಗ್ಬೋದು. 3 ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು. In this we will be seeing the part 1 of this code, that is the Occupational Safety, Health and Working Conditions Code of 2020. In this class we will be seeing the first point is when was it passed. As the examination is being conducted by KEA, so there is a probability of asking the exact date on which this code was passed. ಅಂದರೆ ಈ ಸಂಹಿತೆ 2020ರಲ್ಲಿ ಯಾವ ದಿನಾಂಕದಂದು ಅದನ್ನು ಪ್ರೆಸಿಡೆಂಟ್ ಅವರು ಸಿಗ್ನೇಚರ್ ಹಾಕಿದ್ರು ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು. ಸೊ ಅದಕ್ಕಾಗಿ ಆ ಎಕ್ಸಾಕ್ಟ್ ದಿನಾಂಕವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಎರಡನೇದಾಗಿ ಇದರ ಮೇನ್ ಉದ್ದೇಶವೇನಾಗಿದೆ, ಈ ಸಂಹಿತೆಯ ಮುಖ್ಯ ಪ್ರಮುಖ ಉದ್ದೇಶವೇನು, ದಟ್ ಈಸ್ ವಾಟ್ ಈಸ್ ದಿ ಮೇನ್ ಏಮ್ ಆಫ್ ದಿಸ್ ಕೋಡ್. ವಿ ವಿಲ್ ಬಿ ಸೀಯಿಂಗ್ ದ್ಯಾಟ್. ಆ್ಯಂಡ್ ಹೌ ಮೆನಿ ಆ್ಯಕ್ಟ್ಸ್ ಆರ್ ಲಾಸ್ ಹ್ಯಾಸ್ ಬೀನ್ ರಿಪೀಲ್ಡ್ ಆ್ಯಂಡ್ ದೇ ಹ್ಯಾವ್ ಬೀನ್ ಕನ್ಸಾಲಿಡೇಟೆಡ್ ಇನ್ ದಿಸ್ ಕೋಡ್. ಅಂದರೆ ಈ ಸಂಹಿತೆಯನ್ನು ರಚನೆ ಮಾಡಲಿಕ್ಕಾಗಿ ಎಷ್ಟು ಕಾಯ್ದೆಗಳನ್ನು ರದ್ದುಪಡಿಸಲಾಗಿದೆ ಹಾಗೂ ಎಷ್ಟು ಕಾಯ್ದೆಗಳನ್ನು ಇದರಲ್ಲಿ ವಿಲೀನಗೊಳಿಸಲಾಗಿದೆ, ಈ ಎಲ್ಲ ಮಾಹಿತಿಯನ್ನು ನೋಡೋಣ. ಮತ್ತು ಯಾವುದೇ ಆದ ಒಂದು ಉದ್ಯೋಗ ಸ್ಥಾಪನೆ ಮಾಡಬೇಕಾದ್ರೆ ನೀವು ಎಷ್ಟು ದಿನದ ಒಳಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಒಂದು ವೇಳೆ ನೀವು ಯಾವುದೇ ಆದ ಒಂದು ಉದ್ಯೋಗ ಆಗಲಿ ಅದನ್ನು ಮುಚ್ಚಿದಾಗ ನೀವು ಎಷ್ಟು ದಿನದ ನಂತರ ಅವರಿಗೆ ಮಾಹಿತಿಯನ್ನು ನೀಡಬೇಕು, ಅಂದರೆ ಆಯಾ ನೇಮಿಸಲಾದ ಅಧಿಕಾರಿಗೆ. ಈ ರೀತಿಯಾದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. This is the first slide, that is the Occupational Safety, Health and Working Conditions Code 2020. In this, the main point is that when was it passed? The Occupational Safety, Health and Working Condition Code 2020 was introduced in Lok Sabha on 19th September 2020. Right? When was it introduced in Lok Sabha? It was 19th September 2020 and it was passed on 22nd September 2020 after some discussions. Later on, the bill was passed in the Rajya Sabha on 23rd September 2020. Now, the main point is that it received the President assent on 28th September 2020. This date is very, very important. Please try to by-heart this date because the question can be directly asked stating that on which date this code was passed or on which date the President has given his assent
on this code? And the answer will be 28 September 2020. ಇದನ್ನೇ ನಾವು ಇದೇ ಮಾಹಿತಿಯನ್ನು ಕನ್ನಡದಲ್ಲಿ ನೋಡಬೇಕಾದ್ರೆ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 19 ಸೆಪ್ಟೆಂಬರ್ 2020 ಲೋಕಸಭೆಯಲ್ಲಿ ಪರಿಚಯಿಸಲಾಯಿತು. ಹೌದಾ, ಅಂದರೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಅಲ್ಲಿ 22 ಸೆಪ್ಟೆಂಬರ್ 2020 ಅದು ಅಂಗೀಕರಿಸಲಾಯಿತು. ಮುಂದೆ 23 ಸೆಪ್ಟೆಂಬರ್ 2020 ರಾಜ್ಯಸಭೆಯಲ್ಲಿ ಅದನ್ನು ಅಂಗೀಕರಿಸಲಾಯಿತು. ಈಗ ಪ್ರಮುಖವಾದ ಅಂಶವೆಂದರೆ 28 ಸೆಪ್ಟೆಂಬರ್ 2020 ಅಂದರೆ ಇಲ್ಲಿ ನೆನಪಿಟ್ಟಬೇಕಾದ ಸಂಗತಿ ಅಂದರೆ 28 ಸೆಪ್ಟೆಂಬರ್. ದಿಸ್ ಡೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಡೇಟು ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ 28 ಸೆಪ್ಟೆಂಬರ್ 2020 ರಾಷ್ಟ್ರಪತಿಗಳು ಇದಕ್ಕೆ ಒಪ್ಪಿಗೆಯನ್ನು ನೀಡಿದರು. ಈ ಕ್ವಶನನ್ನು ಎಕ್ಸಾಮಿನೇಷನಲ್ಲಿ ಕೇಳಬಹುದು. ನೆಕ್ಸ್ಟ್, ವಾಟ್ ಈಸ್ ದಿ ಏಮ್ ಆಫ್ ದಿಸ್ ಕೋಡ್? ಅಂದರೆ ಈ ಸಮಿತಿಯ ಪ್ರಮುಖ ಉದ್ದೇಶವೇನು? ಎದಕ್ಕಾಗಿ ಈ ಸಮಿತಿಯನ್ನು ಮಾಡಲಾಯಿತು? ವಾಟ್ ವಾಸ್ ದಿ ರೀಸನ್ ಬಿಹೈಂಡ್ ಮೇಕಿಂಗ್ ದಿಸ್ ಕೋಡ್? And we have discussed in the previous videos that this recommendation of consolidating all the labor laws, that is all the 44 labor laws into 4 or 5 codes, it was given by second labor commission. Now your question is that when was the second labor commission established, what was the year, and who was the chairman of this labor commission? ಅಂದರೆ ಎರಡನೇ ಲೇಬರ್ ಕಮಿಷನನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಮತ್ತು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಇದನ್ನು ನೀವು ಕಮೆಂಟ್ ಮಾಡಿ ಆನ್ಸರ್ ಮಾಡಿ. ಈಗ ಇದರ ಪ್ರಮುಖ ಉದ್ದೇಶವನ್ನು ನೋಡೋಣ. ದ ಏಮ್ ಇಸ್ ದ್ಯಾಟ್ ದ ಕೋಡ್ ಏಮ್ಸ್ ಟು ಕನ್ಸಾಲಿಡೇಟ್ ಆ್ಯಂಡ್ ಅಮೆಂಡ್ ದಿ ಲಾಸ್ ರೆಗ್ಯುಲೇಟಿಂಗ್ ದಿ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಆಫ್ ದಿ ಪರ್ಸನ್ಸ್ ಎಂಪ್ಲಾಯ್ಡ್ ಇನ್ ದಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಫಾರ್ ದಿ ಮ್ಯಾಟರ್ಸ್ ಕನೆಕ್ಟೆಡ್ ದೇರ್ ವಿತ್ ಆರ್ ಇನ್ಸಿಡೆಂಟ್ ದೇರ್ ಟು. ದಟ್ ಮೀನ್ಸ್ what would used to happen when there were 44 laws, each and every law concerning to safety, such as safety, what is the safety? For that the act was different. For the health measure the act was different, and for the working conditions the act was different. ಅಂದರೆ ಇದರ ಮೇನ್ ಉದ್ದೇಶ ಅಂದರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳನ್ನು ನಿಯಂತ್ರಿಸುವ ಕಾನೂನುಗಳನ್ನು ಕ್ರೋಢೀಕರಿಸುವ ಮತ್ತು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಸಮಿತಿ ಹೊಂದಿದೆ. ಮೊದಲನೇಕಿತ್ತು 44 ಕಾಯ್ದೆಗಳಿದ್ದಾಗ ಇಲ್ಲಿ ಕೊಟ್ಟಿರತಕ್ಕಂಥ ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳು, ಈ 3 ಕಾಯ್ದೆಗಳ ಮೇಲೆ 13 ಕಾಯ್ದೆಗಳಿದ್ದು. ಹೌದಾ, ಅಂದರೆ ಈ 3 ಪ್ರೊವಿಷನ್ಸ್ ಮೇಲೆ 13 ಕಾಯ್ದೆಗಳಿದ್ದು. ಆ 13 ಕಾಯ್ದೆಗಳನ್ನು ಕ್ರೋಢೀಕರಣ ಮಾಡಿ ಕೇವಲ ಒಂದೇ ಸಮಿತಿಯನ್ನು ಮಾಡಿದ್ದಾರೆ. ಹಾಗೂ ಅದರಲ್ಲಿ ಬೇಕಾಗಿರತಕ್ಕಂಥ ತಿದ್ದುಪಡಿಗಳನ್ನು ಮಾಡಿ ಈ ಸಮಿತಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಇದೇ ಈ ಸಮಿತಿಯ ಮುಖ್ಯ ಉದ್ದೇಶವಾಗಿದ್ದು. ನೆಕ್ಸ್ಟ್, ಹೌ ಮೆನಿ ಆ್ಯಕ್ಟ್ಸ್ ಆರ್ ಲಾಸ್ ಹ್ಯಾಸ್ ಬೀನ್ ರಿಪೀಲ್ಡ್ ಆ್ಯಂಡ್ ದೇ ಹ್ಯಾವ್ ಬೀನ್ ಸಬ್ಸ್ಯೂಮ್ಡ್ ಇನ್ ದಿಸ್ ಕೋಡ್? ಮೇನ್ಲಿ ದೇರ್ ಆರ್ ದ 13 existing laws were repealed and they have been consolidated into this code. The Occupational Safety, Health and Working Condition Code 2020 replaces 13 existing laws. We will see one by one what are those 13 laws. And do remember, there is no need to by-heart these laws. You just revise the things. Day on day, you will get to know what are the year on which these acts were passed. Now, they have mentioned that general labor laws in the syllabus of the specific paper of welfare officer and field inspector. Do remember, if you consider general labor laws, there are totally 44 labor laws, and it is not possible to read each and every provision of the 44 labor laws, and that's why we have handpicked some of the laws that are most important and from which their questions can be asked, right? And those have been covered in the YouTube channel of Study Karnataka, and it is completely free. If you haven't watched those videos, please do watch and share with your friends. Now, we will be seeing what are those 13 laws that have been amalgamated or have been subsumed in this Code on Occupational Safety of 2020. The first is that the Factory Act of 1948, the Mines Act of 1952, the Dock Workers Safety, Health and Welfare Act of 1986, and the fourth, very much important for our examination, was the Building and Other Construction Workers Regulation of Employment and Condition of Service Act of 1996. Do remember, this question can be asked because in which code this particular act has been merged. Then your answer should be 2020 Occupational and
ಸೇಫ್ಟಿ ಆಸ್ ವೆಲ್ ಆಸ್ ಹೆಲ್ತ್ ಕೋಡ್ 2020. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಎಷ್ಟು ಕಾಯ್ದೆಗಳನ್ನು ಅಥವಾ ಎಷ್ಟು ಕಾನೂನುಗಳನ್ನು ರದ್ದುಪಡಿಸಲಾಗಿದೆ? ಈ ಕ್ವಶನ್ ಬಂದಲ್ಲಿ ನಿಮಗೆ ಉತ್ತರ ಏನಿರಬೇಕು 13. ಯಾಕಂದರೆ 13 ಕಾಯ್ದೆಗಳನ್ನು ಈ ಸಂಹಿತೆ ವಿಲೀನಗೊಳಿಸಿದೆ ಮತ್ತು ಅದರಲ್ಲಿ ಬೇಕಾಗಿರ್ತಕ್ಕಂಥ ತಿದ್ದುಪಡಿಗಳನ್ನು ಮಾಡಿ ಒಂದೇ ಸಂಹಿತೆಯಲ್ಲಿ ತರಲಾಗಿದೆ. ಈ ಸಂಹಿತೆ ನಮಗೆ ಏಕೆ ಭಾಳ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996 ಇದರಲ್ಲಿ ವಿಲೀನಗೊಳಿಸಲಾಗಿದೆ. ಈಗ ನಿಮಗೆ ಕ್ವಶನ್ ಬರಬಹುದು, ಈ ಪರ್ಟಿಕ್ಯುಲರ್ ಕಾಯ್ದೆಯನ್ನು ಯಾವ ಸಂಹಿತೆಯಲ್ಲಿ ವಿಲೀನಗೊಳಿಸಲಾಗಿದೆ ಅಥವಾ ಯಾವ ಸಂಹಿತೆಯ ಪ್ರಕಾರ ಇದನ್ನು ರದ್ದುಪಡಿಸಲಾಗಿದೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಆಗಿರಬೇಕು. ರೈಟ್, ಇದರಲ್ಲಿ 13 ಕಾಯ್ದೆಗಳನ್ನು ರದ್ದುಪಡಿಸಿದ್ದಾರೆ. ಅವು ಯಾವುವಂತೂ ಇನ್ನು ನೋಡೋಣ. ಮೊದಲನೇದಾಗಿ ಕಾರ್ಖಾನೆ ಕಾಯ್ದೆ 1948, ಗಣಿ ಕಾಯ್ದೆ 1952, ಡಾಕ್ ವರ್ಕರ್ಸ್ ಸುರಕ್ಷತೆ ಆರೋಗ್ಯ ಮತ್ತು ಕಲ್ಯಾಣ ಕಾಯ್ದೆ 1986, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996, ಐದನೇದಾಗಿ ಪ್ಲಾಂಟೇಶನ್ ಲೇಬರ್ ಆಕ್ಟ್ 1951. The remaining acts in English, the fifth one is the Plantation Labor Act of 1951, the Contract Labor Regulation and Abolition Act of 1970, the Interstate Migrant Workman Regulation and Employment as well as Condition of Service Act of 1979, the Working Journalist and Other Newspaper Employees Condition of Service Miscellaneous Provisions Act of 1955, the Working Journalist Fixation of Rates of Wages Act of 1958, the Motor Transport Workers Act of 1961, the Sales Promotion Employees Condition of Service Act of 1976, the Beedi and Cigar Workers Condition of Employment Act of 1966, and the 13th last one is the Mine Workers and Cinema Theatre, the Cine Workers and Cinema Theatre Workers Act of 1981. ಸೊ ಅದಕ್ಕಾಗಿ ನಮಗೆ ಈ ಸಂಹಿತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಪರ್ಟಿಕ್ಯುಲರ್ ಕಾಯ್ದೆಯನ್ನು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996 ಸೆಪ್ರೇಟ್ ಸಿಲೆಬಸ್ ಆಗಿ ನಮಗೆ ಸ್ಪೆಸಿಫಿಕ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಹೌದಾ, ಈಗ ಈ ಪ್ರೊವಿಷನ್ಸನ್ನು ಇದೇ ಸಂಹಿತೆಯಲ್ಲಿ ವಿಲೀನಗೊಳಿಸಿದ್ದಾರೆ. ಅದಕ್ಕಾಗಿ ಈ ಸಂಹಿತೆಯ ಮೇಲೆ ಕ್ವಶನ್ಸ್ ಹಲವಾರು ಇರುತ್ತೆ. ಸೊ ದಯಮಾಡಿ ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ರಿವಿಷನ್ ಮಾಡಿ. ಮುಂದಿನ ಕಾಯ್ದೆಗಳು ಈ ಸಂಹಿತೆಯಲ್ಲಿ ವಿಲೀನಗೊಳಿಸಿರ್ತಕ್ಕಂಥ ಕಾಯ್ದೆಗಳಲ್ಲಿ ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಮತ್ತು ನಿರ್ಮೂಲನಾ ಕಾಯ್ದೆ 1970, ಅಂತಾರಾಜ್ಯ ವಲಸೆ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1979, ಕಾರ್ಯನಿರತರ ಪತ್ರಕರ್ತರ ಮತ್ತು ಇತರ ಸುದ್ದಿ ಪತ್ರಕರ್ತರ ನೌಕರರ ಸೇವಾ ಷರತ್ತುಗಳ ಮತ್ತು ವಿವಿಧ ನಿಬಂಧನೆಗಳ ಕಾಯ್ದೆ 1955, ಕಾರ್ಯನಿರತ ಪತ್ರಕರ್ತರ ವೇತನ ದರಗಳ ನಿಗದಿಯ ಕಾಯ್ದೆ 1958, ಮೋಟಾರ್ ಸಾರಿಗೆ ಕಾರ್ಮಿಕರ ಕಾಯ್ದೆ 1961, ಮಾರಾಟ ಉತ್ತೇಜನ ನೌಕರರ ಸೇವಾ ಷರತ್ತು ಕಾಯ್ದೆ 1976, ಬೀಡಿ ಮತ್ತು ಸಿಗಾರ್ ಕಾರ್ಮಿಕರ ಉದ್ಯೋಗ ಷರತ್ತುಗಳ ಕಾಯ್ದೆ 1966 ಹಾಗೂ ಸಿನಿ ಕಾರ್ಮಿಕರು ಮತ್ತು ಸಿನಿಮಾ ಥಿಯೇಟರ್ ವರ್ಕರ್ಸ್ ಆ್ಯಕ್ಟ್ ಆಫ್ 1981. ಈ 13 ಕಾಯ್ದೆಗಳನ್ನು ರದ್ದುಪಡಿಸಿ ಇದನ್ನು ಒಂದೇ ಸಮಿತಿಯಲ್ಲಿ ಮಾಡಿರಲಾಗಿದೆ. ಅದಕ್ಕಾಗಿ ಈ ಸಂಹಿತೆ ನಮ್ಮ ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್, ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ನೀಡ್ಸ್ ಟು ಬಿ ರಿಮೆಂಬರ್ ದಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್. ಕೆಲವು ಪ್ರಮುಖ ಅಂಶಗಳನ್ನು ನಾವು ನೆನಪಿಡಬೇಕಾಗುತ್ತೆ ಈ ಸಂಹಿತೆಯ ಪ್ರಕಾರ. ಅದರಲ್ಲಿ ಮೊದಲನೇದಾಗಿ Part 7 talks about the factories in this code and it is as below. It defines the factories. That is part 7 of this code defines the factory. ಅಂದರೆ ಭಾಗ 7 ಈ ಸಂಹಿತೆಯಲ್ಲಿ ಕಾರ್ಖಾನೆಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಕಾರ್ಖಾನೆಯ ವ್ಯಾಖ್ಯಾನವನ್ನು ಕೂಡ ನೀಡುತ್ತೆ. ಈಗ ಎಕ್ಸಾಮಿನೇಷನಲ್ಲಿ ಈ ಸಂಹಿತೆಯ ಪ್ರಕಾರ ಕಾರ್ಖಾನೆವೆಂದರೆ ಏನು ಎಂದು ಕೇಳಿದಾಗ ಇದರಲ್ಲಿನೂ ಆಪ್ಷನ್ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಟಿಕ್ ಮಾಡಬೇಕು. The definition of the factory according to this code is that it is a premises where at least 20 employees work for a process with power and 40 employees work for a process without power. Now you need to remember some of the important point is that if there is power, that is electricity, then there should be 20 members who have been employed or who are working. Then that premises is called as factory according to this code.
if at all there is no power, right, if at all there is no electricity and 40 employees are working, then that is considered as factory. ಅಂದರೆ ಇದು ವಿದ್ಯುತ್ ಇರುವ ಪ್ರಕ್ರಿಯೆಗೆ ಕನಿಷ್ಠ 20 ಉದ್ಯೋಗಿಗಳನ್ನು ನೇಮಕ ಮಾಡಿರಬೇಕು. ಅಂದರೆ ಯಾವುದೇ ಆದ ಒಂದು ಕೆಲಸದಲ್ಲಿ ಕಾರ್ಖಾನೆಯಲ್ಲಿ ನೀವು ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತಾ ಇಲ್ಲ, ಅಂದರೆ ವಿದ್ಯುತ್ತನ್ನು ಯೂಸ್ ಮಾಡ್ತಾ ಇಲ್ಲ, ಅಂಥ ಕೆಲಸದ ಜಾಗದಲ್ಲಿ 20 ಜನ ಉದ್ಯೋಗಿಗಳಿದ್ದಲ್ಲಿ ಅದನ್ನು ನೀವು ಫ್ಯಾಕ್ಟ್ರಿ ಎಂದು ಕರೀಬೋದು. ಒಂದು ವೇಳೆ ನೀವು ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತಾ ಇಲ್ಲ, ಅಂದರೆ ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇಲ್ಲ ಅಂದರೆ ಅಂಥ ಒಂದು ಜಾಗದಲ್ಲಿ 40 ಜನ ಎಂಪ್ಲಾಯಿಗಳಿದ್ದಲ್ಲಿ ಆ ಜಾಗವನ್ನು ಕಾರ್ಖಾನೆ ಎಂದು ಅಥವಾ ಫ್ಯಾಕ್ಟ್ರಿ ಎಂದು ಘೋಷಣೆ ಮಾಡ್ಬೋದು. ನೆಕ್ಸ್ಟ್, ನೋಟ್ ದ್ಯಾಟ್ ಎಸ್ಟಾಬ್ಲಿಷ್ಮೆಂಟ್ ಎಂಗೇಜ್ಡ್ ಇನ್ ಹಜಾರ್ಡಸ್ ಆಕ್ಟಿವಿಟಿ, the code will be applicable to all the establishment where any hazardous activity is carried out regardless of the number of workers. That means if there is the hazardous process that is taking place in the factory and many more people are employed or only one people is employed, it doesn't matter. It doesn't matter if at all there are no most of the employees or more employees like 20 or 40, right? But it is applicable to all the factories in which the hazardous activity is taking place. ಕನ್ನಡದಲ್ಲಿ ಅಪಾಯಕಾರಿ ಚಟುವಟಿಕೆಯಲ್ಲಿ ತೊಡಗಿರುವ ಸಂಸ್ಥೆಗಳು ಕಾರ್ಮಿಕರ ಸಂಖ್ಯೆಯನ್ನು ಲೆಕ್ಕಿಸದೆ ಯಾವುದೇ ಅಪಾಯಕಾರಿ ಚಟುವಟಿಕೆಯನ್ನು ನಡೆಸುವ ಎಲ್ಲ ಸಂಸ್ಥೆಗಳಿಗೆ ಈ ಸಂಹಿತೆ ಅನ್ವಯವಾಗುತ್ತದೆ. ಅಂದರೆ ಅಲ್ಲಿ ಕಾರ್ಮಿಕರು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಕೇವಲ ಅಲ್ಲಿ ಅಪಾಯಕಾರಿ ಕೆಲಸ ನಡೆಯುತ್ತಿದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅಲ್ಲಿ 10 ಜನ ವರ್ಕ್ ಮಾಡಲಿ 20 ಜನ ವರ್ಕ್ ಮಾಡಲಿ ಅದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಆದರೆ ಈ ಸಂಹಿತೆ ಅವರಿಗೆ ಅನ್ವಯವಾಗುತ್ತದೆ. ನೆಕ್ಸ್ಟ್, ಈ ಸಂಹಿತೆಯ ಪ್ರಕಾರ ವೇತನವೆಂದರೆ ಏನು, ಅಂದರೆ ವೇತನದಲ್ಲಿ ಏನೆಲ್ಲ ಇರುತ್ತೆ. ನಾವು ಹಿಂದಿನ ಕೋಡ್ ಆನ್ ವೇಜಸ್ 2019 ಅಂದರೆ ವೇತನ ಸಂಹಿತೆ 2019ರಲ್ಲಿ ಕೂಡ ಇದನ್ನು ನೋಡಿದ್ದೇವೆ. ಅದೇ ಸೇಮ್ ಪಾಯಿಂಟನ್ನು ಇವರು ಕೊಟ್ಟಿದ್ದಾರೆ, ಆದರೆ ಇನ್ನು ಇವರು ಬಿಡಿಸಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಎಕ್ಸಾಮಿನೇಷನಲ್ಲಿ ಆಬ್ಜೆಕ್ಟಿವ್ ಆಗಿ ಇದನ್ನು ನಿಮಗೆ ಕೇಳ್ಬೋದು. ವಾಟ್ ಡಸ್ ದಿ ವೇಜಸ್ ಇನ್ಕ್ಲೂಡ್ ಆಸ್ ಪರ್ ದಿಸ್ ಕೋಡ್? ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇರ್ ಆರ್ 3 ಆಪ್ಷನ್ಸ್ ಆ್ಯಂಡ್ ದೇ ಕ್ಯಾನ್ ಗಿವ್ ದಿ 4th ಆಪ್ಷನ್ and you need to eliminate that. For that you need to remember those 3 options. What are those? The wages include, first of all, is the basic pay, second is dearance allowance, that is DA, dearance allowance, and third is retaining allowance, that is RA. Do remember, retaining allowance is nothing but the allowance that is provided to the employee in order to retain that employee in that establishment. ಕನ್ನಡದಲ್ಲಿ ವೇತನವೆಂದರೇನು? ಅದರಲ್ಲಿ ಮೊದಲನೇದಾಗಿ ಮೂಲ ವೇತನ ಇರುತ್ತೆ, ಎರಡನೇದಾಗಿ ತುಟ್ಟಿ ಭತ್ಯೆ ಇರುತ್ತೆ, ಮತ್ತು ಮೂರನೇದಾಗಿ ಉದ್ಯೋಗಿಯನ್ನು ಉಳಿಸಿಕೊಳ್ಳುವ ಭತ್ಯೆ. ಅಂದರೆ ಯಾವುದೇ ಆದ ಉದ್ಯೋಗಿ ಆ ಕಾರ್ಖಾನೆಯನ್ನು ಬಿಟ್ಟು ಹೋಗಬಾರ್ದೆಂದು ಅವನಿಗೆ ಕೆಲವು ಭತ್ಯೆಯನ್ನು ನೀಡುತ್ತಿರ್ತಾರೆ, ಅಂಥ ಭತ್ಯೆಯನ್ನು ಕೂಡ ವೇತನದಲ್ಲಿ ಪರಿಗಣಿಸಲಾಗುತ್ತೆ. ಸೊ ಈಗ ನಿಮಗೆ 3 ಆಪ್ಷನ್ಗಳಿವೆ, ಏನು? ಮೂಲ ವೇತನ, ತುಟ್ಟಿ ಭತ್ಯೆ ಮತ್ತು ಉದ್ಯೋಗಿಯನ್ನು ಉಳಿಸಿಕೊಳ್ಳುವ ಭತ್ಯೆ. ಈ 3 ಭತ್ಯೆಗಳನ್ನು ವೇತನದಲ್ಲಿ ಪರಿಗಣಿಸಲಾಗುತ್ತೆ. ಒಂದು ವೇಳೆ ಎಕ್ಸಾಮಿನೇಷನಲ್ಲಿ ಈ 3 ಆಪ್ಷನ್ಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಆಪ್ಷನ್ ಕೊಟ್ಟಿದ್ರೆ ಅದನ್ನು ನೀವು ಎಲಿಮಿನೇಟ್ ಮಾಡಿ ಕರೆಕ್ಟ್ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ನ್ಯೂ ಥಿಂಗ್ ಇಂಟ್ರೊಡ್ಯೂಸ್ಡ್ ಇನ್ ದಿಸ್ ಕೋಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇನ್ ದಿಸ್ ಕೋಡ್ ದೇರ್ ಹ್ಯಾಸ್ ಬೀನ್ ಸ್ಲೈಟ್ ಅಮೆಂಡ್ಮೆಂಟ್ ಆ್ಯಂಡ್ those kind of amendments have been introduced as new things that were not provided in the previous laws or acts. Spread over time. This term is very important and I assure you that 100% this question can be asked in your KE examination. 100% ಈ ಕ್ವಶನ್ ಅನ್ನು ಕೇಳ್ತಾರೆ. ಯಾಕಂದರೆ ಇದನ್ನು ಹೊಸದಾಗಿ ಈ ಸಮಿತಿಯಲ್ಲಿ ಪರಿಚಯಿಸಲಾಗಿದೆ. ಹಿಂದಿನ ಯಾವುದೇ ಆದ ಕಾಯ್ದೆಗಳಲ್ಲಿ ಈ ಸ್ಪ್ರೆಡ್ ಓವರ್ ಟೈಮ್ ಅಂತಕ್ಕಂಥ ಪದ ಇರಲಿಲ್ಲ, ಅದನ್ನು ಇವರು ಸ್ಪೆಷಲ್ ಆಗಿ ಆ್ಯಡ್ ಮಾಡಿದ್ದಾರೆ. ಸ್ಪ್ರೆಡ್ ಓವರ್ ಟೈಮ್ ಇಸ್ ನಥಿಂಗ್ ಬಟ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಆನ್ 19th November 2020 and it was introduced by Ministry of Labour and Employment. It proposed a maximum of 12 hours working in a day inclusive of intervals under the Occupational Safety, Health and Working Conditions Code 2020. That means when this code was being introduced in the Lok Sabha, the Ministry of Labour proposed one new thing. It said that instead of working 8 hours a day for 6 days, you can work 12 hours a day and you can make it 4 days, such that 12 into 4 is nothing but 48. And it also said that in a week maximum you can work for 48 hours. So nothing but basically they have spread or split this timing and consolidated that timing from 6 days to 4 days. But instead of 8 hours a day, they have made it 12 hours a day.
ಇದನ್ನು ನಾವು ಕನ್ನಡದಲ್ಲಿ ತಿಳ್ಕೋಬೇಕಾದ್ರೆ ಈ ಕೋಡ್ನಲ್ಲಿ ಹೊಸದ ವಿಷಯವನ್ನು ಪರಿಚಯಿಸಲಾಗಿದೆ. ಅದೇನೆಂದರೆ ಸ್ಪ್ರೆಡ್ ಓವರ್ ಟೈಮ್. ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ಕ್ವಶನ್ ಪೇಪರ್ ಇದ್ದರೂ ಕೂಡ ನಿಮಗೆ ಈ ಪಾಯಿಂಟನ್ನು ಇಂಗ್ಲೀಷ್ನಲ್ಲೇ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಇದನ್ನು ನೀವು ಸ್ಪ್ರೆಡ್ ಓವರ್ ಟೈಮ್ ಈ ಪರ್ಟಿಕ್ಯುಲರ್ ಪದವನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನು 19 ನವೆಂಬರ್ 2020 ಕಾರ್ಮಿಕ ಸಚಿವಾಲಯ, ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಅಡಿಯಲ್ಲಿ ಮಧ್ಯಂತರಗಳನ್ನು ಒಳಗೊಂಡಂತೆ ದಿನಕ್ಕೆ ಗರಿಷ್ಠ 12 ಗಂಟೆಗಳ ಕೆಲಸವನ್ನು ಉದ್ಯೋಗಿಯನ್ನು, ಅಂದರೆ ಯಾವುದಾದ ಉದ್ಯೋಗಿಯು ಮ್ಯಾಕ್ಸಿಮಮ್ ಆಗಿ ಒಂದು ದಿನಕ್ಕೆ ನೀವು 12 ಗಂಟೆ ಕೆಲಸ ಮಾಡಬಹುದು. ಅದರಲ್ಲಿ ನಿಮ್ಮ ಊಟದ ಬ್ರೇಕ್ ಆಯಿತು, ವಿಶ್ರಾಂತಿ ಆಯಿತು, ಈ ರೀತಿಯಾದ ಎಲ್ಲ ಬ್ರೇಕ್ಗಳನ್ನು ಇನ್ಕ್ಲೂಡ್ ಮಾಡಿ ನೀವು ಮ್ಯಾಕ್ಸಿಮಮ್ ಆಗಿ ಒಂದು ದಿನಕ್ಕೆ 12 ಗಂಟೆಗಳ ಕಾಲ ಕೆಲಸ ಮಾಡಬಹುದೆಂದು ಪ್ರಸ್ತಾವನೆ ಇಟ್ಟಿದ್ದರು. ಅದರಲ್ಲಿ ಏನು ಹೇಳಿದ್ದಂದರೆ 12 ಗಂಟೆ ಮಾಡಬಹುದು, ಆದರೆ ಪ್ರತಿ ವಾರಕ್ಕೆ ನೀವು ಮ್ಯಾಕ್ಸಿಮಮ್ ಆಗಿ 48 ಗಂಟೆಗಳ ಕಾಲ ಮಾತ್ರ ನೀವು ಕೆಲಸ ಮಾಡಬಹುದು. ಅಂದರೆ ಏನಾಯಿತು, ನೀವು ಮ್ಯಾಕ್ಸಿಮಮ್ ಆಗಿ 12 ಗಂಟೆಗಳ ಕಾಲ ಹಿಡಿದ್ರೆ 4 ದಿನ ನೀವು ಕೆಲಸ ಮಾಡ್ಬೋದು. 12 × 4 = 48. ಹೌದಾ? ಅದಕ್ಕಾಗಿ ಏನಾಯಿತು, ಮೊದಲೇನಿಗಿತ್ತು ನೀವು 8 ಗಂಟೆ ಕೆಲಸ ಮಾಡಬೇಕು, ಆದರೆ ಮ್ಯಾಕ್ಸಿಮಮ್ ಆಗಿ ವಾರಕ್ಕೆ 6 ದಿನ ಮಾಡಬೇಕು. ಆಗ 48 ಗಂಟೆಗಳಾಗಿತ್ತು. ಈಗೇನಾಗುತ್ತೆ, ಪ್ರತಿದಿನ 12 ಗಂಟೆ ಇದ್ದ ಕಾರಣ ನೀವು ಮ್ಯಾಕ್ಸಿಮಮ್ ಆಗಿ 4 ದಿನ ಕೆಲಸ ಮಾಡಿದ್ದಲ್ಲಿ ನೀವು ವಾರಕ್ಕೆ 48 ಗಂಟೆಗಳ ಕಾಲ ಕೆಲಸ ಮಾಡಿದ ಹಾಗಾಗುತ್ತೆ. ಒಂದು ವೇಳೆ ನೀವು ಓವರ್ ಟೈಮ್ ಮಾಡಿದ್ದೇ ಆದಲ್ಲಿ, ಇದನ್ನು ನಾವು ಹಳಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ, ನೀವು ಒಂದು ವೇಳೆ ಓವರ್ ಟೈಮ್ ಮಾಡಿದ್ದೇ ಆದಲ್ಲಿ ನಿಮಗೆ ಎಷ್ಟು ವೇತನ ಪ್ರತಿಯೊಬ್ಬ ಉದ್ಯೋಗದಾತನು ನೀಡಬೇಕು, ಇದನ್ನು ನೀವು ಆನ್ಸರ್ ಮಾಡಿರಿ. And it also said that no worker should require or allowed to work in an establishment for more than 48 hours in a week. Right? Do remember, the maximum working hours in a week is 48. Next, spread over time refers to working hours. Spread over time refers to working hours plus the time for lunch and plus other breaks. Do remember this. This is simple formula that you can remember. That will be easy for you to remember the points in a way of formula when you are answering in your exam. ಅಂದರೆ ಸ್ಪ್ರೆಡ್ ಓವರ್ ಟೈಮನ್ನು ಹೇಗೆ ನೀವು ವಿಭಜನೆ ಮಾಡಬಹುದು ಅಂದರೆ, ಕೆಲಸದ ಸಮಯ ಮತ್ತು ಊಟ ಹಾಗೂ ಇತರ ವಿರಾಮಗಳ ಸಮಯವನ್ನು ಕ್ರೋಢೀಕರಿಸಿದರೆ ಅದನ್ನು ನೀವು ಸ್ಪ್ರೆಡ್ ಓವರ್ ಟೈಮ್ ಎಂದು ಕರೆಯಬಹುದು. ನೆಕ್ಸ್ಟ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್. ನೆನಪಿಡಬೇಕಾದ ಪ್ರಮುಖ ಅಂಶಗಳು. ಈ ರೀತಿಯಾದ ಅಂಶಗಳನ್ನು ಎಕ್ಸಾಮಿನೇಷನಲ್ಲಿ ಆಬ್ಜೆಕ್ಟಿವ್ ಆಗಿ ಕೇಳ್ತಾರೆ. ಫಸ್ಟ್ ಒನ್ ಇಸ್ ದ್ಯಾಟ್ ಮೆಡಿಕಲ್ ಆಫೀಸರ್ ಮೀನ್ಸ್ ದ ಮೆಡಿಕಲ್ ಆಫೀಸರ್ ಅಪಾಯಿಂಟೆಡ್ ಅಂಡರ್ ಸಬ್ ಸೆಕ್ಷನ್ 1 of section 42. Now the question can be asked is that under which section of this code, that is Occupational Safety and Health Code 2020, under this, in which section a medical officer is appointed? Then your answer should be section number 42. ಅಂದರೆ ವೈದ್ಯಕೀಯ ಅಧಿಕಾರಿ ಎಂದರೆ ಈ ಸಮಿತಿಯಲ್ಲಿ ಸೆಕ್ಷನ್ 42ರ ಉಪವಿಭಾಗ 1ರ ಅಡಿಯಲ್ಲಿ ನೇಮಕಗೊಂಡ ವೈದ್ಯಕೀಯ ಅಧಿಕಾರಿಯಾಗಿರುತ್ತಾನೆ. ಈಗ ನಿಮಗೆ ಕ್ವಶನ್ ಏನು ಕೇಳ್ಬೋದು ಅಂದರೆ, ಈ ಸಮಿತಿಯ ಅಡಿಯಲ್ಲಿ ಯಾವ ಸೆಕ್ಷನ್ನಿನ ಪ್ರಕಾರ ವೈದ್ಯಾಧಿಕಾರಿಯನ್ನು ನೇಮಕ ಮಾಡಲಾಗುತ್ತೆ? ಸೊ ನಿಮ್ಮ ಉತ್ತರ ಏನಾಗಬೇಕು? ಸೆಕ್ಷನ್ ನಂಬರ್ 42, ಅದರಲ್ಲಿ ಉಪವಿಭಾಗ 1ರ ಅಡಿಯಲ್ಲಿ ವೈದ್ಯಕೀಯ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರೆ. ನೆಕ್ಸ್ಟ್, ಚಾಪ್ಟರ್ 2 ಆಫ್ ದಿಸ್ ಕೋಡ್. ನೆನಪಿಟ್ಕೊಳ್ಳಿ, ಚಾಪ್ಟರ್ 2 ಆಫ್ ದಿಸ್ ಕೋಡ್, ದೇರ್ ಆರ್ ಮೇನ್ಲಿ 3 ಚಾಪ್ಟರ್ಸ್. ಡೂ ರಿಮೆಂಬರ್ ದಿಸ್. ದೇರ್ ಆರ್ ಮೇನ್ಲಿ 3 ಚಾಪ್ಟರ್ಸ್ ಇನ್ ದಿಸ್ Code of Occupational Health and Safety Code 2020. ಅಂದರೆ ಈ ಸಂಹಿತೆಯಲ್ಲಿ ಟೋಟಲ್ ಆಗಿ 3 ಅಧ್ಯಾಯಗಳಿವೆ. ಅದರಲ್ಲಿ 2ನೇ ಅಧ್ಯಾಯ ಯಾವುದೇ ಸಂಸ್ಥೆಗಳ ನೋಂದಣಿಯ ಬಗ್ಗೆ ಮಾತನಾಡುತ್ತದೆ. ದಟ್ ಮೀನ್ಸ್ ದ ಚಾಪ್ಟರ್ 2 ಆಫ್ ದಿಸ್ ಕೋಡ್ ಟಾಕ್ಸ್ ಅಬೌಟ್ ದಿ ರಿಜಿಸ್ಟ್ರೇಷನ್ ಆಫ್ ಎನಿ ಆಫ್ ದಿ ಎಸ್ಟಾಬ್ಲಿಷ್ಮೆಂಟ್ಸ್. ನೌ ಇನ್ ದ ನೆಕ್ಸ್ಟ್ ಸ್ಲೈಡ್ ವಿ ವಿಲ್ ಬಿ ಸೀಯಿಂಗ್ what is the time period in which you need to submit the application if at all your establishment or factory has been established after this code has came into force, or else this code applies to you. Every employer of an establishment which comes into existence after the commencement of this code, or else to which this code shall apply, he or she
that is the owner of the establishment, shall within 60 days from the date of such applicability of this code make an application electronically, that is digitally, to the registered office appointed by the appropriate government for the registration of such establishments. ಕನ್ನಡದಲ್ಲಿ ಯಾವುದೇ ಸಂಸ್ಥೆಯು ನೋಂದಣಿ ಬಗ್ಗೆ ಚಾಪ್ಟರ್ ಅಂದರೆ ಭಾಗ 2 ಮಾತಾಡುತ್ತೆ. ಅದರಲ್ಲಿ ಏನು ಹೇಳುತ್ತಂದರೆ, ಯಾವುದೇ ಆದ ಸಂಸ್ಥೆಯು ಪ್ರತಿಯೊಬ್ಬ ಉದ್ಯೋಗದಾತರು ಈ ಸಮಿತಿಯ ಪ್ರಾರಂಭದ ನಂತರ ಅಸ್ತಿತ್ವಕ್ಕೆ ಬಂದ ಸಂಸ್ಥೆಯಾಗಿದ್ದಲ್ಲಿ ಅಥವಾ ಅಂಥ ಒಂದು ಸಂಸ್ಥೆಗಳಿಗೆ ಈ ಸಂಹಿತೆ ಅನ್ವಯವಾಗುತ್ತಿದ್ದಲ್ಲಿ ಅವರು ಈ ಸಂಹಿತೆಯನ್ನು ಅನ್ವಯಿಸಿದ ದಿನಾಂಕದಿಂದ 60 ದಿನಗಳ ಒಳಗೆ ಅಂಥ ಸಂಸ್ಥೆಯ ನೋಂದಣಿಗಾಗಿ ಸೂಕ್ತ ಸರ್ಕಾರದಿಂದ ನೇಮಕಗೊಂಡ ನೋಂದಾಯಿತ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಈ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಸಲ್ಲಿಸಬೇಕು, ರೈಟ್, ಡಿಜಿಟಲ್ ಆಗಿ. ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ಕ್ವಶನ್ನು. ಈ ಯಾವುದೇ ಆದ ಒಂದು ಅರ್ಜಿಯನ್ನು ನೀವು ಈ ಸಮಿತಿ ಅಡಿಯಲ್ಲಿ ಹೇಗೆ ಸಲ್ಲಿಸಬೇಕೆಂದು ಕೇಳಿದ್ದಲ್ಲಿ ನೋಂದಣಿಗಾಗಿ ನೀವು ಡಿಜಿಟಲ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅದು ಯಾರ ಹತ್ರ ಸಲ್ಲಿಸಬೇಕು? ನೋಂದಾಯಿತ ಅಧಿಕಾರಿಗೆ. ಮತ್ತು ನಿಮಗೆ ಈ ಸಮಿತಿ ಅನ್ವಯವಾದ 60 ದಿನಗಳ ಒಳಗಾಗಿ ಇದನ್ನು ನೀವು ಸಲ್ಲಿಸಬೇಕೆಂದು ಈ ಸಮಿತಿ ಹೇಳುತ್ತದೆ. ಮತ್ತೊಂದು ಏನು ಹೇಳುತ್ತಂದರೆ, ಪ್ರೊವೈಡೆಡ್ ದ್ಯಾಟ್ ರಿಜಿಸ್ಟರಿಂಗ್ ಆಫೀಸರ್ ಮೇ ಎಂಟರ್ಟೈನ್ ಎನಿ ಸಚ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಆಫ್ಟರ್ ದಿ ಎಕ್ಸ್ಪೈರಿ ಆಫ್ ಸಚ್ ಪೀರಿಯಡ್ ಆನ್ ಪೇಮೆಂಟ್ ಆಫ್ ಸಚ್ ಲೇಟ್ ಫೀಸ್. ದಟ್ ಮೀನ್ಸ್ if at all you are not able to apply for the registration of your industry within 60 days after the applicability of this act, then if at all the registered officer allows you to register after 60 days, then you need to pay such late fees that has been prescribed by the appropriate government. ಅಂದರೆ ಒಂದು ವೇಳೆ ನೀವು 60 ದಿನದ ಒಳಗಾಗಿ ನಿಮಗೆ ನೋಂದಣಿ ಮಾಡಲಿಕ್ಕೆ ಆಗಲಿಲ್ಲವೆಂದರೆ ಈ ಸಂಹಿತೆ ಜಾರಿ ಬಂದ 60 ದಿನಗಳ ಆದ ಮೇಲೆ ನೋಂದಾಯಿತ ಅಧಿಕಾರಿ ಕೂಡ ನಿಮಗೆ ನೋಂದಣಿಗೆ ಅವಕಾಶ ನೀಡಿದ್ದೇ ಆದಲ್ಲಿ ಆಯಾ ಸರ್ಕಾರ ಒಂದು ನೋಟಿಫಿಕೇಶನ್ ಮೂಲಕ ಲೇಟ್ ಫೀಸ್ ಎಂದು ಘೋಷಣೆ ಮಾಡಿರ್ತಾರೆ, ಹೌದಾ? ಅಂದರೆ ಸೂಕ್ತ ಸರ್ಕಾರವು ಸೂಚಿಸಬಹುದಾದ ವಿಳಂಬ ಶುಲ್ಕವನ್ನು ಪಾವತಿಸಿದ ನಂತರ ನೋಂದಣಿ ಅಧಿಕಾರಿಯು ನಿಮಗೆ ನೋಂದಣಿಯನ್ನು ಮಾಡಲಿಕ್ಕೆ ಅವಕಾಶ ನೀಡಬಹುದು. ನೆಕ್ಸ್ಟ್, ಕ್ಲೋಸಿಂಗ್ ಆಫ್ ದಿ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಸ್ಥಾಪನೆಯನ್ನು ಮುಚ್ಚುವ ಕುರಿತು ಕೂಡ ಈ ಸಂಹಿತೆ ಹೇಳುತ್ತದೆ. ವಾಟ್ ಡಸ್ ಇಟ್ ಟೆಲ್ಸ್ ಇಸ್ ದ್ಯಾಟ್ ದ ಎಂಪ್ಲಾಯರ್ ಆಫ್ ಎನ್ ಎಸ್ಟಾಬ್ಲಿಷ್ಮೆಂಟ್ ಶಾಲ್ ವಿದಿನ್ 30 days ಆಫ್ ದಿ ಕ್ಲೋಸಿಂಗ್ ಆಫ್ ದಿ ಎಸ್ಟಾಬ್ಲಿಷ್ಮೆಂಟ್ ಇನ್ಫಾರ್ಮ್ ದಿ ಕ್ಲೋಸಿಂಗ್ ಆಫ್ ದಿ ಸಚ್ ಎಸ್ಟಾಬ್ಲಿಷ್ಮೆಂಟ್ ಆಸ್ ವೆಲ್ ಆಸ್ ಸರ್ಟಿಫೈ ಪೇಮೆಂಟ್ ಆಫ್ ಆಲ್ ಡ್ಯೂಸ್ ಟು ದಿ ವರ್ಕರ್ಸ್ ಎಂಪ್ಲಾಯ್ಡ್ ಇನ್ ಸಚ್ ಎಸ್ಟಾಬ್ಲಿಷ್ಮೆಂಟ್ಸ್. ದಟ್ ಮೀನ್ಸ್ if at all you have closed your establishment, then you should submit the same information to the officer or registered officer within 30 days after the closing of the establishment, and you should also give a certificate stating that you have closed all the, or else you have paid all the dues that were due to your employees. ಅಂದರೆ ಒಂದು ಸಂಸ್ಥೆಯ ಮಾಲೀಕನು ಸಂಸ್ಥೆ ಮುಚ್ಚಲ್ಪಟ್ಟ 30 ದಿನಗಳ ಒಳಗೆ, ಅಂದರೆ ಯಾವುದೇ ಆದ ಒಂದು ಸಂಸ್ಥೆ ಮುಚ್ಚಿದ್ದಲ್ಲಿ ಮುಚ್ಚಿದ ಕೊನೆಯ ದಿನಾಂಕದಿಂದ 30 ದಿನದ ಒಳಗಾಗಿ ಅಂಥ ಸ್ಥಾಪನೆಯನ್ನು ಮುಚ್ಚುವ ಬಗ್ಗೆ ಮಾಹಿತಿ ನೀಡಬೇಕು. ಮತ್ತು ಅಂಥ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಎಲ್ಲ ಬಾಕಿಗಳನ್ನು ಪಾವತಿಸಲಾಗಿದೆ ಎಂಬ ಪ್ರಮಾಣ ಪತ್ರವನ್ನು ಕೂಡ ಅವನು ನೀಡಬೇಕಾಗುತ್ತೆ. ಸೊ ದಿಸ್ ವಾಸ್ ದಿ ಪಾರ್ಟ್ 1 ವಿಡಿಯೋ. ಇದು ಮೊದಲನೇ ಭಾಗವಾಗಿತ್ತು. ಈ ಸಂಹಿತೆ ಭಾಳ ದೊಡ್ಡದಾಗಿದೆ. ಸೊ ಇನ್ನು 2 ಅಥವಾ 3 ವಿಡಿಯೋಗಳು ಬರ್ಬೋದು. ಸೊ ದಯಮಾಡಿ ಎಲ್ಲರೂ ಈ ವಿಡಿಯೋಗಳನ್ನು ನೋಡಿ ಮತ್ತು ಪಾಯಿಂಟ್ಸ್ ಮಾಡ್ಕೊಳ್ಳಿ. ಈಗ ವೇತನ ಸಂಹಿತೆ 2019ರ ಮೊದಲನೇ ಹಾಗೂ 2ನೇ PDF ಅನ್ನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಲಾಗಿದೆ. ಇದರ PDF ಅನ್ನು ಮೋಸ್ಟ್ಲಿ ನಾಳೆ ಬೆಳಗ್ಗೆ ಶೇರ್ ಮಾಡ್ತೀನಿ. ಹಾಗೂ ನಾಳೆ ವೇತನ ಸಂಹಿತೆ 2019ರ ಮೇಲೆ ಮೊದಲನೇ ಮಾಕ್ ಟೆಸ್ಟ್ ಇರುತ್ತೆ. ಟೋಟಲ್ ಆಗಿ ಇದು 6ನೇ ಮಾಕ್ ಟೆಸ್ಟ್ ಆಗಿದೆ. ನೆನಪಿಟ್ಕೊಳ್ಳಿ, ಇದು 6ನೇ ಮಾಕ್ ಟೆಸ್ಟ್ ಆಗಿದೆ. ಯಾರೆಲ್ಲ ಹಿಂದಿನ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿಲ್ಲ, ದಯಮಾಡಿ ಎಲ್ಲರೂ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ, ಅಂದರೆ ಅನುಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡಿ. ಯಾಕಂದರೆ ಈ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಕ್ವಶನ್ಗಳು ಡೈರೆಕ್ಟಾಗಿ ಸೇಮ್ ಅದೇ ರೀತಿಯಾದ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರ್ಬೋದು. ಇದು 100% ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ದಯಮಾಡಿ ಇದನ್ನು ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡಿಕೊಂಡು ರಿವಿಷನ್ ಮಾಡಿ. ಯಾಕಂದರೆ ನೀವು ರಿವಿಷನ್ ಮಾಡಲಿಲ್ಲ ಅಂದರೆ ಸಕ್ಸಸ್ ಆಗೋದು ಭಾಳ ಕಡಿಮೆ ಇರುತ್ತೆ, ಚಾನ್ಸಸ್ ಭಾಳ ಕಡಿಮೆ ಆಗಿರುತ್ತೆ. ಇದರ ಜೊತೆಗೆ ದಯಮಾಡಿ ಎಲ್ಲರೂ ಕರೆಂಟ್ ಅಫೇರ್ಸ್ ಕೂಡ ಅಪ್ಡೇಟ್ ಆಗಿರಿ.
ಹಾಗೂ ಜಿ ಕೆ ಸಿರೀಸನ್ನು ಈಗ ಮೋಸ್ಟ್ಲಿ ಇನ್ನೊಂದು 2 ಅಥವಾ 3 ದಿನಗಳಲ್ಲಿ CTI ಕ್ವಶನ್ ಪೇಪರ್ ಹಳಿ 2016-17 CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಕ್ವಶನ್ ಪೇಪರನ್ನು ಜಿ ಕೆ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿ ಅದರ ಉತ್ತರಗಳೊಂದಿಗೆ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಆ ವಿಡಿಯೋವನ್ನು 2 ರಿಂದ 3 ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಆ ವಿಡಿಯೋಗಳನ್ನು ನೋಡಿ. ಹಾಗೂ ನೀವು ಈ ಚಾನಲ್ಗೆ ಹೊಸದಾಗಿದ್ದರೆ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಫ್ ಯು ಆರ್ new to this channel, please do share with your friends and subscribe to the channel. Thanks for watching the video. Have a nice day. Bye.